ಅಮಿತ್ ಶಾ ಎದುರು ಮೇಕೆದಾಟು ವಿಚಾರ ಪ್ರಸ್ತಾಪ ಮಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್, ವಿಜಯ್ ಮತ್ತು ಅಮಿತ್ ಶಾ ಇಬ್ಬರು ಇದ್ದ ವೇದಿಕೆಯಲ್ಲೇ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಪರ ವಾದ ಮಾಡಿದಂತ ಸಿಎಂ ಡಿಕೆ ಶಿವಕುಮಾರ್, ಮೇಕೆದಾಟು ಯೋಜನೆ ಕರ್ನಾಟಕಕ್ಕೆ ಅಷ್ಟೇ ಅನುಕೂಲ ಅಲ್ಲ, ತಮಿಳುನಾಡು ಮತ್ತು ಪುದುಚೇರಿಗೂ ಕೂಡ ಲಾಭ. ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಗೂ ನೆರವಾಗುತ್ತೆ. ಇದೇ ಕಾರಣಕ್ಕೆ ಎಲ್ಲರೂ ಯೋಜನೆಗೆ ಸಹಕರಿಸಬೇಕು ಅಂದ್ರು. ಇನ್ನು ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೆ ಅನುಕೂಲ. ಸಭೆಗೆ ಬರುವ ಮುನ್ನ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಸಲಹೆ ಕೊಟ್ಟಿದ್ರಂತೆ ಡಿಕೆ ಶಿವಕುಮಾರ್ ಅವರಿಗೆ. ಅಂದ್ರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮತ್ತೆ ನೀವು ಒಟ್ಟಿಗೆ ಕೂತ್ ಮಾತಾಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ರಂತೆ. ಬಟ್ ಅವರ ಸಲಹೆಯನ್ನ ತಳ್ಳಿ ಹಾಕಿ ಅದನ್ನ ಬಿಟ್ಟು ಅಮಿತ್ ಶಾ ಅವರು ಇದ್ದಂತ ವೇದಿಕೆಯಲ್ಲಿನೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋದ್ರ ಬದಲಿಗೆ ಅಮಿತ್ ಶಾ ಅವರು ಮತ್ತೆ ವಿಜಯ್ ಇದ್ದಂತ ವೇದಿಕೆಯಲ್ಲಿನೇ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಕೇಂದ್ರ ಸಚಿವರ ಗಮನಕ್ಕೂ ತಂದಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಅಂತ. ಕಾರಣ ಇಲ್ಲಿ 40-50% ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಅಂತ ಮೇಕೆದಾಟು ಯೋಜನೆ ತರಬೇಕು ಜಾರಿಗೆ ಅಂತೇಳಿ ಪಾದಯಾತ್ರೆ ಎಲ್ಲ ಮಾಡಿದ್ರು ಡಿಕೆ ಶಿವಕುಮಾರ್. ಅಟ್ಲೀಸ್ಟ್ ಈಗಲಾದ್ರೂ ಅದಕ್ಕೆ ಅನುಮತಿ ಸಿಗುತ್ತಾ? ಹಾಗಾಗಿನೇ ಈ ವಿಚಾರ ಪ್ರಸ್ತಾಪ ಆಗಿದೆ. ಅಮಿತ್ ಶಾ ಅವರು ಇದ್ದಂತ ವೇದಿಕೆಯಲ್ಲಿನೇ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ, ನೋಡಿ ಮೇಕೆದಾಟು ಯೋಜನೆಯಿಂದಾಗಿ ಬರೀ ನಮಗ್ ಮಾತ್ರ ಅಲ್ಲ, ಪುದುಚೇರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಮಳೆ ಯಾವಾಗ ಹೆಚ್ಚಾಗುತ್ತೋ ಆಗ ಸುಮ್ಮನೆ ಯಥೇಚ್ಛವಾಗಿ ನೀರು ಪೋಲಾಗುತ್ತೆ, ಹರಿದೋಗುತ್ತೆ. ಅದ್ರ ಬದಲಿಗೂ ಮೇಕೆದಾಟು ಯೋಜನೆಯನ್ನ ಮಾಡಿದ್ರೆ ಅಲ್ಲಿ 40-45% ನೀರೇನಿದೆ ಸಂಗ್ರಹಣೆ ಆಗುತ್ತೆ. ಇದರಿಂದ ರೈತರಿಗೆ ಅನುಕೂಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಟ್ಲೀಸ್ಟ್ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷನೂ ಖ್ಯಾತೆ ಆಗುತ್ತಲ್ಲ, ಒಂದು ಸಂಕಷ್ಟ ಸೂತ್ರ ಅಂತೂ ಇಲ್ಲಿವರೆಗೂ ರೆಡಿ ಇಲ್ಲ. ಈ ಮೇಕೆದಾಟು ಯೋಜನೆಗಾದ್ರೂ ಅನುಮತಿ ಸಿಕ್ಬಿಟ್ರೆ ಕರ್ನಾಟಕ, ತಮಿಳುನಾಡು ಎರಡೂ ರಾಜ್ಯದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಪ್ರತಿ ಬಾರಿನೂ ಕರ್ನಾಟಕ ರಾಜ್ಯಕ್ಕೆ ಈ ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಇದೆ. ಹಾಗಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದ್ದಂತ ವೇದಿಕೆಯಲ್ಲಿನೇ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವರ ರಿಯಾಕ್ಷನ್ ಏನು ಅನ್ನೋದು ಗೊತ್ತಾಗಬೇಕಿದೆ. ಪ್ರತಿ ಬಾರಿನೂ ನೋಡಿ ತಮಿಳುನಾಡಿಗೆ ನೀರನ್ನ ಹರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಧಾರವಾಡ, ಕೋಲಾರ, ಶಿವಮೊಗ್ಗ ಸೇರಿದಂತೆ ಅನೇಕ ಭಾಗಗಳಲ್ಲಿ, ಮಂಡ್ಯ ಪ್ರತಿಭಟನೆಗಳು ನಡೀತಾನೆ ಇವೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರ್ದು ಅನ್ನುವಂತ ಕಾರಣಕ್ಕೆ. ಬಟ್ CWA ಇರ್ಲಿ, CWRC ಇರ್ಲಿ, ಸುಪ್ರೀಂ ಕೋರ್ಟೇ ಇರ್ಲಿ, 5,000 ಕ್ಯೂಸೆಕ್ ನೀರನ್ನ ಹರಿಸಲೇಬೇಕು ತಮಿಳುನಾಡಿಗೆ ಅನ್ನೋದು ಆದೇಶ. ಆ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡುವಂತಿಲ್ಲ, ನ್ಯಾಯಾಂಗ ನಿಂದನೆ ಆಗ್ಬಿಡುತ್ತೆ. ಮತ್ತೊಂದು ಕಡೆ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂದ್ರೆ ಬರೀ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಯಾರೇ ಮುಖ್ಯಮಂತ್ರಿ ಆಗಿ ಬಂದರೂ ಕೂಡ ಈ ಒಂದು ಸೂತ್ರ ಏನಿದೆ ಅದನ್ನ ಫಾಲೋ ಮಾಡೋದು ಭಾರಿ ಕಷ್ಟ. ಈ ಹಿಂದೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಸೂತ್ರವನ್ನ ಉಲ್ಲಂಘನೆ ಕೂಡ ಮಾಡಿದ್ರು. ಅದಾದ್ಮೇಲೆ ಯಾರು ಕೂಡ ಉಲ್ಲಂಘನೆ ಮಾಡಿಲ್ಲ. ಬಟ್ ಹಂಗ್ ಮಾಡುವಂತೇನೂ ಇಲ್ಲ, ನ್ಯಾಯಾಂಗ ನಿಂದನೆ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೆ ಒಂದ್ ಸಂಕಷ್ಟ ಸೂತ್ರ ರೆಡಿ ಆಗ್ಬೇಕಪ್ಪ. ಯಾವತ್ತೋ ಬ್ರಿಟಿಷರ ಕಾಲದಲ್ಲಿ ಆದಂತ ರೂಲ್ಸ್ ಇದು. ಈಗ ಅಟ್ಲೀಸ್ಟ್ ಚೇಂಜ್ ಮಾಡ್ಬೇಕು. ಮಳೆ ಆದ ಸಂದರ್ಭದಲ್ಲಿ ನೀರು ಹರಿಸ್ಬೋದು, ಅದೇ ಮಳೆ ಇಲ್ಲದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಕರ್ನಾಟಕದ ರೈತರ ಹಿತ ಕಾಪಾಡೋದು ಹೆಂಗೆ? ಬೆಳೆ ಬೆಳಿಬೇಡಿ ಅಂದ್ರೆ ಹೆಂಗೆ? ಬೆಳೆದಿರೋ ಬೆಳೆ ಹಾಳಾದ್ರೆ ಹೆಂಗೆ? ನೀರ್ ಬಿಡೋದಕ್ಕೆ ಆಗ್ತಾ ಇಲ್ಲ, ನಾಲೆಗಳಿಗೆ ನೀರ್ ಹರಿಸೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ತಮಿಳುನಾಡಿಗೆ ಮಾತ್ರ ನೀರ್ ಹರಿಸಲೇಬೇಕು. ಹಾಗಾಗಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಈಗಾಗಲೇ ರೈತರು ಪ್ರತಿನಿತ್ಯವೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಮೊನ್ನೆ ಅಷ್ಟೇ ಕರ್ನಾಟಕ ಬಂದ್ಗೂ ಕರೆ ಕೊಡಲಾಗಿತ್ತು. ಹೀಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕರ್ನಾಟಕದಲ್ಲಿರುವಂತ ಕಬಿನಿ ಇರ್ಬೋದು, KRS, ಇಲ್ಲಿ ಜಲಾಶಯದಲ್ಲಿ ಎಷ್ಟು ತಳಮಟ್ಟಕ್ಕೆ ನೀರು ಹೋಗ್ಬಿಟ್ಟಿದೆ, ನೀರಿನ ಪ್ರಮಾಣ ಎಷ್ಟು ಕಡಿಮೆ ಇದೆ. ಇದರಿಂದ ನಮ್ಮ ರೈತರಿಗೆ ನೀರು ಇಲ್ಲದಂತ ಆಗ್ಬಿಟ್ಟಿದೆ, ಕುಡಿಯೋ ನೀರಿಗೂ ಪರದಾಡುವಂತ ಪರಿಸ್ಥಿತಿ. ಹಂಗಿದ್ದೂ
ಸುಪ್ರೀಂ ಕೋರ್ಟ್ನ CWRCಯ CWMAನ ಈ ಒಂದು ಸೂತ್ರ ಆದೇಶವನ್ನ ಪಾಲಿಸಲೇಬೇಕು ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗೂ ಕೂಡ ಇದೊಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ, ಕದ್ದು ಮುಚ್ಚಿ ನೀರ್ ಬಿಡ್ತೀರಾ ಅಂತ. ಬಟ್ ಅಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡುವಂತೇನೂ ಇಲ್ಲ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಯಾಯ ಯೋಜನೆ ಅಂತ ಅಂದ್ರೆ ಅದು ಮೇಕೆದಾಟು, ಅದರಿಂದ ನೀರನ್ನ ಉಳಿತಾಯ ಮಾಡಬಹುದು ಅಂತ. ಬಟ್ ಮಳೆಗಾಲ ಕಮ್ಮಿ ಇದೆ ಅಥವಾ ಮಳೆಗಾಲದಲ್ಲಿ ಮಳೆಯ ಕೊರತೆ ಇದೆ ಅನ್ನೋ ಸಂದರ್ಭದಲ್ಲಿ ನೀರಿಲ್ಲ ಅಂದ್ರೆ ಆಗ ಏನ್ ಮಾಡ್ಬೇಕು, ಆ ಸಂಕಷ್ಟದ ಸೂತ್ರದ ಬಗ್ಗೆ ಕೂಡ ಏನಾದ್ರೂ ಚರ್ಚೆ ಆಗುತ್ತಾ ಅಂತ. ವಿಜಯ್ ಅವರು ಕೂಡ ಈ ಬಾರಿ ಏನ್ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಇದೆಲ್ಲವನ್ನು ಕೂಡ ಹೇಳಿದ್ರೆ ತಿಳ್ಕೊಳ್ಬಹುದು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವ್ರು ಏನಾದ್ರೂ ಕೇಂದ್ರ ಸರ್ಕಾರ ಅವರೇ ಕೇಂದ್ರದಲ್ಲಿರೋದ್ರಿಂದ ಕೇಂದ್ರ ಸರ್ಕಾರದ ಮೂಲಕ ಇದಕ್ಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗ್ಬಹುದಾ ಅಂತ. ಪ್ರತಿ ಬಾರಿಯೂ ಕೂಡ ಮೇಕೆದಾಟು ಯೋಜನೆಗೆ ತಮಿಳುನಾಡು ಆಗ್ಲಿ ಗೋವಾ ಆಗ್ಲಿ ಖ್ಯಾತಿ ತೆಗಿತಾನೆ ಇರುತ್ತೆ. ಇದರಿಂದಾಗಿ ಪರಿಸರವಾದಿಗಳು ಕೂಡ ಒಮ್ಮೊಮ್ಮೆ ಧ್ವನಿ ಎತ್ತಿದ್ದು ಇದೆ, ಕಾಡ್ ನಾಶ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಇದರಿಂದ 2-3 ರಾಜ್ಯಗಳ ರೈತರಿಗೆ ಅನುಕೂಲ ಆಗುತ್ತೆ. ಇದನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ CM DK ಶಿವಕುಮಾರ್ ಮಾಡಿದ್ದಾರೆ. ಬಟ್ ಅದೆಲ್ಲವೂ ಅರ್ಥ ಆಗುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗಬಹುದು ಅಂತ. ಯಾಕೆಂದ್ರೆ ಈ ಹಿಂದೆ DK ಶಿವಕುಮಾರ್ ಅವರೇ ಪಾದಯಾತ್ರೆ ಮಾಡೋದ್ರ ಮೂಲಕ, ಮೇಕೆದಾಟು ಪಾದಯಾತ್ರೆ ಮಾಡೋದ್ರ ಮೂಲಕ ಈ ಯೋಜನೆಗೆ ಒಂದು ಮುನ್ನುಡಿಯನ್ನ ಬರ್ತಿದ್ರು. ಆದ್ರೆ ಇನ್ನೂ ಜಾರಿಗೆ ಆಗಿಲ್ಲ, ಅನುಷ್ಠಾನಕ್ಕೆ ಬಂದಿಲ್ಲ. ಈಗ ಅವರೇ CM ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮತ್ತೊಂದು ಹೆಜ್ಜೆಯನ್ನ ಮುಂದಿಡಬಹುದಾ, ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಹಾಗೆ ಕಾವೇರಿ ವಿವಾದ ಪ್ರತಿ ಬಾರಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ಈ ಬಾರಿ ಈಗ CM DK ಶಿವಕುಮಾರ್ ಆಗಿದಾರಲ್ಲ, ಈ ಸಂದರ್ಭದಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ. ಕಾವೇರಿ ವಿವಾದ ಅಂತ ಬಂದ್ರೆ ಪ್ರತಿ ವರ್ಷನೂ ಪ್ರತಿ ಬಾರಿ ಯಾರೇ CM ಆದ್ರೂ ಕೂಡ ಅದಕ್ಕೆ ಸಮಸ್ಯೆಗೆ ಪರಿಹಾರನೇ ಇಲ್ಲ. ರೈತರು ಹೋರಾಟ ಮಾಡ್ತಾರೆ, ಕದ್ದು ಮುಚ್ಚಿ ನೀರ್ ಬಿಡ್ತೀರಿ ಅಂತಾರೆ. ಹೋರಾಟಗಳು, ಪ್ರತಿಭಟನೆಗಳು ಪ್ರತಿ ವರ್ಷ ಇದ್ದಿದೆ, ಪರಿಹಾರ ಏನು? ಹಾಗಾಗಿ ಇವತ್ತು ದಕ್ಷಿಣ ಭಾರತದ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರೋದು. ಯಾರ್ಯಾರು ಏನೇನು ಸಲಹೆ ಕೊಡ್ಬೋದು, ಮುಂದಿನ ಡಿಸಿಷನ್ಸ್ ಏನಾಗಬಹುದು? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಸಂಕಷ್ಟ ಸೂತ್ರ ಮೊದಲಿನಿಂದಾನೂ ಕೂಡ ರೆಡಿ ಆಗ್ಬೇಕು ಅಂತಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕಷ್ಟ ಸೂತ್ರ ಇಲ್ವೇ ಇಲ್ಲ. ಇವತ್ತು CM DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ, ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ, ಅಮಿತ್ ಶಾ ಅವರ ರಿಯಾಕ್ಷನ್ ಏನು, ಏನಾದ್ರೂ ಡೀಟೇಲ್ಸ್ ಗೊತ್ತಾಯ್ತಾ? ಎಸ್ ಸೌಖ್ಯ. ಚೆನ್ನೈನಲ್ಲಿ ನಡೆದಂತ ಒಂದು ದಕ್ಷಿಣ ಭಾರತದ CMಗಳ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಭೆಯಲ್ಲಿ ದಕ್ಷಿಣ ಭಾರತಕ್ಕೆ ಆಗ್ತಿರುವಂತಹ ಅನ್ಯಾಯ ಅಂದ್ರೆ ಈ ಭಾಗದ ರಾಜ್ಯಗಳಿಗೆ ಏನು GST ಅನುದಾನ ಸೇರಿದಂತೆ ಹಲವಾರು ಯೋಜನೆಗಳ ಹಣ ಬಾಕಿ ಇದೆ ಅನ್ನುವ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಮೇಕೆದಾಟು ಯೋಜನೆಯನ್ನು ಕೂಡ ಮಾಡಲೇಬೇಕು, ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದ್ರೆ 2-3 ರಾಜ್ಯ ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದ ನಡುವೆ ಯಾವ ರೀತಿ ಈ ಒಂದು ಯೋಜನೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ DK ಶಿವಕುಮಾರ್ ಮತ್ತು ವಿಜಯ್ ಅವರಿಗೆ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಮುಂದೆಯೇ ಇವತ್ತು DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನ ಮಾಡಲೇಬೇಕು, ಇದಕ್ಕೆ ಒಂದಿಷ್ಟು ಅನುಕೂಲಕರ ಸೂಚನೆಗಳನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ತಮಿಳುನಾಡು ವಿಜಯ್ ಅವ್ರ ಜೊತೆಗೆ ಮತ್ತೆ ಅಮಿತ್ ಶಾ ಅವ್ರ ಜೊತೆಗೆ DK ಶಿವಕುಮಾರ್ ಅವರು ಚರ್ಚೆನ ಮಾಡಿರುವಂತದ್ದು. ಅಮಿತ್ ಶಾ ಮುಂದೆ ಪ್ರಮುಖವಾಗಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಂತ ಅನುಮತಿಗಳನ್ನ ಪಡೆಯಬೇಕಾಗಿಲ್ಲ ಅನ್ನುವಂತ ಮಾಹಿತಿಯನ್ನ ಕಳೆದ ರಾಜ್ಯಸಭೆಯಲ್ಲಿ ಒಂದು ಉತ್ತರವನ್ನ ಕೊಟ್ಟಿದ್ದು ಜಲಸಂಪನ್ಮೂಲ ಸಚಿವರು. ಹೀಗಾಗಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ಒಂದು ಮೇಕೆದಾಟು ಯೋಜನೆ, ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ತಮಿಳುನಾಡು CM ಆಗಿರುವಂತಹ ವಿಜಯ್ ಜೋಸೆಫ್ ಮತ್ತು ಅಮಿತ್ ಶಾ DK ಶಿವಕುಮಾರ್ ಜೊತೆಗೆ ಒಂದಿಷ್ಟು ಮಾತುಕತೆ ಆಗಿರುವಂತದ್ದು. ಅಮಿತ್ ಶಾ ಅವರ ಮುಂದೆಯೂ ಕೂಡ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದಿಷ್ಟು ಅನುದಾನವನ್ನು ಕೊಡಿ, ಮತ್ತೆ 2 ರಾಜ್ಯಗಳಿಗೆ ಇದರಿಂದ ಅನುಕೂಲ ಆಗುತ್ತೆ, ರಾಜ್ಯದ ಜನರಿಗೆ ನೀರಿನ ಉಪಯೋಗ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿರುವಂತದ್ದು. ಮೇಕೆದಾಟು ರಾಜ್ಯ ಸರ್ಕಾರ ಕಟ್ಟೋದಕ್ಕೆ ಮುಂದಾಗಿದ್ರು ಕೂಡ ತಮಿಳುನಾಡಿಗೂ ಕೂಡ ಈ ಯೋಜನೆಯಿಂದ ಅನುಕೂಲ ಇದೆ, ಆ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ, ಅಲ್ಲಿರುವಂತಹ ಜನರಿಗೆ ಅನುಕೂಲ ಆಗುತ್ತೆ.
ಹೀಗಾಗಿ ಕಳೆದ ಹಲವಾರು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಂತ ಮೇಕೆದಾಟು ಯೋಜನೆಯನ್ನ ರಾಜ್ಯ ಸರ್ಕಾರ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಕೂಡ ಇದಾಗಿರುವಂತದ್ದು. ಜೊತೆಗೆ ಮೇಕೆದಾಟು ಯೋಜನೆಯನ್ನ ಮಾಡಲೇಬೇಕೆಂದು ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಹೀಗಾಗಿ ಸದ್ಯ ಹೊಸದಾಗಿ ಒಂದು ಕರಡನ್ನು ರಚನೆ ಮಾಡಬೇಕು ಅನ್ನೋಂತ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರೋದ್ರಿಂದ ಕರ್ನಾಟಕ ಸರ್ಕಾರ ಡಿಪಿಆರ್ ರಚನೆಗೆ ಮುಂದಾಗಿದೆ. ಹೀಗಾಗಿ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ವಿಜಯ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇತ್ತು, ಅದೆಲ್ಲವನ್ನೂ ಕೂಡ ಪರಿಹರಿಸಿಕೊಳ್ಬೇಕು, ಮತ್ತೆ ಒಂದು ಸಮಸ್ಯೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಒಂದು ಕಡೆ ಮೇಕೆದಾಟು ಅಣೆಕಟ್ಟು ಕಟ್ಟುವಂತ ವಿಚಾರ ಆಗಿರಬಹುದು, ಮತ್ತೆ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕಂತ ನಿಟ್ಟಿನಲ್ಲಿ CWRC ಆದೇಶಗಳನ್ನು ಮಾಡುತ್ತೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ರೂ ಕೂಡ ನೀರು ಬಿಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಒಂದು ವೇಳೆ ನೀರು ಜಾಸ್ತಿ ಇದ್ರೆ ಬಿಡಬೇಕು ಬಿಡಬೇಡ ಅನ್ನುವಂಥ ಪ್ರಶ್ನೆ ಬರಲ್ಲ. ಆದ್ರೆ ನೀರು ಕಡಿಮೆ ಇದ್ದಾಗ, ಬರ ಪರಿಸ್ಥಿತಿ ಇದ್ದಾಗ, ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ನೀರನ್ನ ಬಿಡಿ ಅಂತ CWRC ಮತ್ತೆ CWMA ಆದೇಶಗಳನ್ನು ಮಾಡುತ್ತೆ. ಇದು ಸರಿಯಲ್ಲ. ಇದರ ವಿರುದ್ಧ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ಕೂಡ ಏನು ಹಠಕ್ಕೆ ಬೀಳ್ತಾ ಇತ್ತು. ಹೀಗಾಗಿ ಎರಡೂ ಸರ್ಕಾರಗಳು ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಈ ಒಂದು ಕಾವೇರಿ ಸಮಸ್ಯೆಯನ್ನ ಪರಿಹರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮೇಕೆದಾಟು ಅಣೆಕಟ್ಟು ಕಟ್ಟುವ ವಿಚಾರ, ಕಾವೇರಿ ನದಿ ನೀರಿನ ವಿಚಾರ ಇವತ್ತು ಅಮಿತ್ ಶಾ ಅವರ ಮುಂದೆ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಬರುತ್ತೆ, ತಮಿಳುನಾಡು ಸಿಎಂ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಹೀಗಾಗಿ ಯಾವ ರೀತಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.